ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಛಾಯಾ ಅಂತ. ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಏನು ಈ ಚಾನಲ್ನ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ, ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲಾಗಿ ಕನ್ನಡದ ಹೇಳೋವಂಥ ಪ್ರಯತ್ನ ಮಾಡ್ತಿದ್ದೀನಿ. ಕೆಮಿಸ್ಟ್ರಿ ಇಷ್ಟ ಹೇಳ್ತಾರಿಗೂ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನನ್ನ ಚಾನಲಲ್ಲಿ ಮಾಡ್ತಾಯಿದ್ದೀನಿ. ಪರ್ಟಿಕ್ಯುಲರ್ಲಿ ಕನ್ನಡ ಮೀಡಿಯಂ ಹುಡುಗರಿಗೆ, ರೂರಲ್ ಹುಡುಗರಿಗೆ ಹೆಲ್ಪ್ ಆಗಲಿ ಅಂತ ಕೆಮಿಸ್ಟ್ರಿನ ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನ ನನ್ನ ಚಾನಲ್ ನಾನು ಮಾಡ್ತಾಯಿದ್ದೀನಿ. ನೀವೇನಾದರೂ ಈಗ BSc ಆದಮೇಲೆ ಹೈಯರ್ ಎಜುಕೇಷನ್ಗೆ ಪ್ಲ್ಯಾನ್ ಮಾಡ್ತಾ ಇದ್ದೀರಾ ಅಂತಂದರೆ, ನಿಮಗೆ ಒಂದು ಎಕ್ಸಾಮ್ ಇದೆ, ಜಾಮ್ ಅಂತ, ಜಾಯಿಂಟ್ ಅಡ್ಮಿಷನ್ ಟೆಸ್ಟ್ ಅಂತ. ಪಾಪ್ಯುಲರ್ಲಿ ಇಟ್ ಈಸ್ ಕಾಲ್ಡ್ ಆಸ್ IIT ಜಾಮ್ ಎಕ್ಸಾಮಿನೇಷನ್ ಅಂತ. ಇದು ಏನು ಅಂತಂದರೆ, ನೀವು BSc ಆದಮೇಲೆ ಹೈಯರ್ ಎಜುಕೇಷನ್ಗೆ MSc ಆಗಿರ್ಬೋದು, ಅಥವಾ ಇಂಟಿಗ್ರೇಟೆಡ್ PhD ಅಂತ ಹೇಳ್ತೀವಿ, MSc PhD ಒಟ್ಟಿಗೆ ಇರುವಂಥದ್ದು, ಅಂಥದಕ್ಕೆಲ್ಲನೂ ರೆಪ್ಯೂಟೆಡ್ ರಿಸರ್ಚ್ ಇನ್ಸ್ಟಿಟ್ಯೂಷನ್ಗಳಲ್ಲಿ, ಅಂದರೆ ಏನಾಗಿರ್ಬೋದು, ಅದು ನಿಮಗೆ IIT ಆಗಿರ್ಬೋದು, IISc ಆಗಿರ್ಬೋದು, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಆಗಿರ್ಬೋದು, ಸೆಂಟ್ರಲ್ ಫಂಡೆಡ್ ರಿಸರ್ಚ್ ಟೆಕ್ನಿಕಲ್ ಇನ್ಸ್ಟಿಟ್ಯೂಷನ್ಸ್ ಆಗಿರ್ಬೋದು, ರೀಜನಲ್ ಟೆಕ್ನಿಕಲ್ ಇನ್ಸ್ಟಿಟ್ಯೂಷನ್ಸ್ ಆಗಿರ್ಬೋದು, ಅಲ್ಲೆಲ್ಲ ನಿಮಗೆ ಹೈಯರ್ ಎಜುಕೇಷನ್ಗೆ ಹೋಗೋದಕ್ಕೆ ಈ ಜಾಮ್ ಎಕ್ಸಾಮಿನೇಷನ್ ಪಾಸ್ ಆಯಿತು ಅಂತಂದರೆ ನಿಮಗೆ ಈಸಿ ಆಗುತ್ತೆ. ಅಂದರೆ ಕ್ವಾಲಿಫಿಕೇಷನ್, ಇಲ್ಲಿ ಪಾಸು ಫೇಲು ಅಂತಲ್ಲ, ನೀವು ಕ್ವಾಲಿಫೈ ಏನಾದರೂ ಆದ್ರಿ ಅಂತಂದರೆ ಈ ಕಡೆಗೆಲ್ಲ ನೀವು ಹೈಯರ್ ಎಜುಕೇಷನ್ ಮಾಡೋದಕ್ಕೆ ಈಸಿ ಆಗುತ್ತೆ. ಸೊ ಅದು ಅಗೇನ್ 7 ಸಬ್ಜೆಕ್ಟ್ ಇದೆ, ಅದು ಯಾವ ಥರ ಇದೆ, ಹೀಗೆ ಅದರದ್ದೆಲ್ಲ ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ. ನೀವು ನನ್ನ ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಮೇಲೆ IIT ಜಾಮ್ ಅಂತ ಕೊಟ್ಟರೆ, ಇದುವರೆಗೂ ನಾನು ಅಪ್ಲೋಡ್ ಮಾಡಿರೋ ಎಲ್ಲ ವೀಡಿಯೋಗಳು ನಿಮ್ಗೆ ಒಂದೇ ಕಡೆಗೆ ಸಿಗ್ತಾ ಹೋಗುತ್ತೆ. ಅದೇ ನಾನು ಕೆಮಿಸ್ಟ್ರಿ ಅಷ್ಟೇ ಕಾನ್ಸಂಟ್ರೇಟ್ ಮಾಡಿ ಯಾವ ಥರ ಇರುತ್ತೆ, ಹೇಗೆ ಏನು ಅಂತ ಹೇಳ್ತಾ ಇದ್ದೀನಿ. ಅದರಲ್ಲಿ ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ ವೀಡಿಯೋಸ್ನ ಸ್ಟಾರ್ಟ್ ಮಾಡಿದ್ದೀನಿ. ಗೊತ್ತಿಲ್ಲ, ಫೆಬ್ರವರಿನಲ್ಲಿ ಎಕ್ಸಾಮ್ ಇದೆ, ಎಷ್ಟು ಕವರ್ ಮಾಡೋಕ್ಕಾಗತ್ತೋ ಅಂತ ಸಾಧ್ಯ ಆದಷ್ಟು ಕವರ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಆ ಸೀರೀಸಲ್ಲಿ ನಾನಿವತ್ತು ಅಟಾಮಿಕ್ ಸ್ಟ್ರಕ್ಚರ್ ಮತ್ತು ಪಿರಿಯಾಡಿಕ್ ಪ್ರಾಪರ್ಟೀಸ್ ಮೇಲೆ 2ನೇ ವಿಡಿಯೋ ಅಪ್ಲೋಡ್ ಮಾಡ್ತಾ ಇರೋವಂಥದ್ದು. ಇನಟ್ ಪೇರ್ ಎಫೆಕ್ಟ್ ಅಂದ್ರೇನು, ಲ್ಯಾಟಿಸ್ ಎನರ್ಜಿ, ಅಯನೈಸೇಷನ್ ಎನರ್ಜಿ, ನೋಡಲ್ ಪಾಯಿಂಟ್ಸ್, ಈ ಬೇಸಿಸ್ ಮೇಲೆ ಕ್ವಶನ್ಸ್ ಏನು ಕೇಳಿದಾರಲ್ಲ 2005 to 2025 ಅದನ್ನು ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಎಗೇನ್ ವೆಲ್ಕಮ್ ಟು ಛಾಯಾ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಎಗೇನ್ ವೆನ್ ಯು ಕನ್ಸಿಡರ್ ಈ ಕಾಂಪಿಟೇಟಿವ್ ಎಕ್ಸಾಮ್, IIT ಜಾಮ್ ಎಕ್ಸಾಮಿನೇಷನ್ ತೊಗೊಂಡ್ರೆ ಅಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರುತ್ತೆ, ಮಲ್ಟಿಪಲ್ ಸೆಲೆಕ್ಟಿವ್ ಕ್ವಶನ್ಸ್ ಇರುತ್ತೆ, ಕೆಲವೊಂದಕ್ಕೆ ನ್ಯೂಮರಿಕಲ್ ಪ್ರಾಬ್ಲಮ್ ಸಾಲ್ವ್ ಮಾಡೋಂಥದ್ದು ಉತ್ತರನೇ ಕೊಟ್ಟಿರೋದಿಲ್ಲ, ಅಲ್ಲಿ ಮಾಡಬೇಕು. ಈ ಥರ 3 ಸೆಟ್ ಆಫ್ ಕ್ವಶನ್ಸು ನಿಮಗೆ ಸಿಗ್ತಾ ಹೋಗುತ್ತೆ. ಇದಕ್ಕೆ ನಾವೇನಂತ ಕರಿತೀವಿ, ಇದನ್ನೆಲ್ಲ ನೀವು ಸಾಲ್ವ್ ಮಾಡ್ಕೊಳ್ಳೋದಕ್ಕೆ ನಿಮಗೆ ಇದು ಗೊತ್ತಾಗಬೇಕು, ಹೇಗೆ ಮಾಡಬೇಕು ಅಂತ. ಅದಕ್ಕೆ ಮಲ್ಟಿಪಲ್ ಚಾಯ್ಸ್ ಅಂದರೆ ನಿಮಗೆ ಕ್ವಶನ್ ಒಟ್ಟು 60 ಕ್ವಶನ್ ಇರುತ್ತೆ, 100 ಮಾರ್ಕ್ಸ್ಗೆ ಇರುತ್ತೆ. 1 ಮಾರ್ಕ್ ಕ್ವಶನ್ಸ್ ಇರುತ್ತೆ, 2 ಮಾರ್ಕ್ಸ್ ಕ್ವಶನ್ ಇರುತ್ತೆ, ಎಲ್ಲನೂ ಜಂಬಲ್ ಮಾಡಿ ಕೊಡ್ತಾರೆ, ಸಪ್ರೇಟ್ ಮಾಡಲ್ಲ. ಮಲ್ಟಿಪಲ್ ಚಾಯ್ಸ್ ಇರ್ಬೋದು, ಮಲ್ಟಿಪಲ್ ಸೆಲೆಕ್ಟಿವ್ ಕ್ವಶನ್ಸ್ ಇರ್ಬೋದು, ಇಲ್ಲಾಂದರೆ ನ್ಯೂಮರಿಕಲ್ ಟೈಪ್ ಇರ್ಬೋದು, ಎಲ್ಲನೂ ಸೇರಿಸಿ ನಿಮಗೆ ಒಟ್ಟು 60 ಮಾರ್ಕ್ಸ್ ಇರುತ್ತೆ, 60 ಕ್ವಶನ್ಸ್ ಇರುತ್ತೆ, 100 ಮಾರ್ಕ್ಸ್ಗೆ ಇರುತ್ತೆ. ಕೆಲವೊಂದು 1 ಮಾರ್ಕ್ ಇರುತ್ತೆ, ಕೆಲವೊಂದು 2 ಮಾರ್ಕ್ ಇರುತ್ತೆ. ಸೊ ನೀವು ನೋಡಿಕೊಂಡು ಕರೆಕ್ಟಾಗಿ ಮಾಡಬೇಕಾಗತ್ತೆ. ಅಲ್ಲೇನು ಅವರು ಮೆನ್ಷನ್ ಮಾಡಿರಲ್ಲ ಕ್ವಶನ್ ಪೇಪರಲ್ಲಿ, ಯಾವುದು 1 ಮಾರ್ಕು, ಯಾವುದು 2 ಮಾರ್ಕು ಅಂತ ಎಲ್ಲನೂ ಒಟ್ಟಿಗೆ ಸೇರಿಸಿ ಕೊಟ್ಟಿರ್ತಾರೆ. ಅಲ್ಲಿ ನೀವು ಪ್ಲ್ಯಾನ್ ಮಾಡಿಕೊಂಡು ನೋಡ್ಕೋಬೇಕಾಗತ್ತೆ. ಇಲ್ಲಿ ಕೇಳಿದರೆ ದ ಕಾಂಪೌಂಡ್ ಹ್ಯಾವಿಂಗ್ ದಿ ಹೈಯೆಸ್ಟ್ ಮೆಲ್ಟಿಂಗ್ ಪಾಯಿಂಟ್ ಯಾವುದಕ್ಕೆ ಜಾಸ್ತಿ ಇರುತ್ತೆ ಅಂತಂದರೆ, ಅಯಾನಿಕ್ ಕಾಂಪೌಂಡ್ ವಿಲ್ ಗೋಯಿಂಗ್ ಟು ಹ್ಯಾವ್ ದಿ ಹೈ ಮೆಲ್ಟಿಂಗ್ ಪಾಯಿಂಟ್. ಕೊಟ್ಟಿರೋದ್ರಲ್ಲಿ ಯಾವುದು ಮೋರ್ ಅಯಾನಿಕ್ ಅಂತ ನೀವು ಚೆಕ್ ಮಾಡ್ಕೋಬೇಕು. ಯಾವುದು ಮೋರ್ ಅಯಾನಿಕ್ ಇರುತ್ತಲ್ಲ ಅದು ವಿಲ್ ಗೋಯಿಂಗ್ ಟು ಹ್ಯಾವ್ ಹೈ ಮೆಲ್ಟಿಂಗ್ ಪಾಯಿಂಟ್ ಅಂತ ನಾನು ಕನ್ಸಿಡರ್ ಮಾಡ್ಕೋಬೋದು. ಎಲ್ಲನೂ ಅವ್ರು ಏನು ಮಾಡಿದ್ದಾರೆ, ಲಿಥಿಯಮೇ ಕೊಟ್ಟಿದ್ದಾರೆ ಕೆಟಯಾನ ತೊಗೊಂಡ್ರೆ, ಅನಯಾನ ತೊಗೊಂಡ್ರೆ ಕ್ಲೋರಿನ್, ಫ್ಲೋರಿನ್, ಅಯೋಡಿನ್, ಬ್ರೋಮಿನ ಕೊಡ್ತಾ ಇದ್ದಾರೆ. ಸೊ ನಿಮಗೆ ಲ್ಯಾಟಿಸ್ ಎನರ್ಜಿ ಏನು ಹೇಳುತ್ತೆ ಅಂತಂದರೆ, the energy that has been released when 1 mole of ionic solid has been formed from its constituent ions ಅಂತ ಹೇಳುತ್ತೆ. ಅದೇ ಥರ ಬಾರ್ನ್ಲ್ಯಾಂಡೆ ಈಕ್ವೇಷನ್ ಏನು ಹೇಳುತ್ತೆ ಅಂದರೆ, ಲ್ಯಾಟಿಸ್ ಎನರ್ಜಿನ ಯು ಇಂದ ರೆಪ್ರೆಸೆಂಟ್ ಮಾಡ್ತಾರೆ, ಯೂಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ರೇಡಿಯಸ್ ಅಂತ ಹೇಳ್ತಾರೆ. ಅಂದರೆ ಇನ್ ದಿ ಕೇಸ್ ಆಫ್ ಲಿಥಿಯಂ ಫ್ಲೋರೈಡ್ ಅಯಾನಿಕ್ ರೇಡಿಯೈ Li+ ಇದೆ, F- ಇದೆ, ಅದು ಸ್ಮಾಲೆಸ್ಟ್ ಇದೆ. ಹಾಗಾಗಿ ಅದಕ್ಕೇನಾಗುತ್ತೆ, ಹೈಯೆಸ್ಟ್ ಲ್ಯಾಟಿಸ್ ಎನರ್ಜಿ ಇರುತ್ತೆ ಕಂಪೇರ್ ಟು ದಟ್ ಆಫ್ ಲಿಥಿಯಂ ಕ್ಲೋರೈಡ್ ಆಗಿರ್ಬೋದು, ಲಿಥಿಯಂ ಅಯೋಡೈಡ್ ಆಗಿರ್ಬೋದು, ಲಿಥಿಯಂ ಬ್ರೋಮೈಡ್, ಎಲ್ಲದರಲ್ಲೂ ಲಿಥಿಯಂ ಇದೆ. ಆದರೆ ಸೈಜ್ ವೈಸ್ ಅಯಾನಿಕ್ ರೇಡಿಯೈ ಕನ್ಸಿಡರ್ ಮಾಡಿಕೊಂಡ್ರೆ ಲಿಥಿಯಂ ಪ್ಲಸ್ಸು ಮತ್ತು F- ಎಲ್ಲದಕ್ಕಿಂತ ಕಡಿಮೆ ಕಂಪೇರ್ ಟು ದಟ್ ಆಫ್ Cl- I- Br ಕಂಪೇರ್ ಮಾಡಿಕೊಂಡ್ರೆ F- ಸ್ಮಾಲೆಸ್ಟ್ ಇರುತ್ತೆ. ದಟ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್. ಹಾಗಾಗಿ ದಟ್ ವಿಲ್ ಗೋಯಿಂಗ್ ಟು ಹ್ಯಾವ್ ದಿ ಹೈಯೆಸ್ಟ್
ಅಯಾನಿಕ್ ಕ್ಯಾರೆಕ್ಟರ್, ದೇರ್ಫೋರ್ ಇಟ್ ಗೋಯಿಂಗ್ ಟು ಹ್ಯಾವ್ ದಿ ಹೈಯೆಸ್ಟ್ ಮೆಲ್ಟಿಂಗ್ ಪಾಯಿಂಟ್ ಅಂತ ನಾವು ಕನ್ಸಿಡರ್ ಮಾಡ್ಕೋಬೋದು. ಅದೇ ಥರ NaF, KF, MgO, CaO, ಆಲ್ ದೀಸ್ ಆರ್ ಕ್ರಿಸ್ಟಲೈನ್ ಸಾಲಿಡ್ಸ್. ದೇ ಹ್ಯಾವ್ NaCl ಕ್ರಿಸ್ಟಲ್. ದೈರ್ ಲ್ಯಾಟಿಸ್ ಎನರ್ಜೀಸ್ ವೇರಿ ಇನ್ ದಿ ಆರ್ಡರ್ ಅಂತ ಕೇಳ್ತಾ ಇದ್ದಾರೆ. ಸೊ ಲ್ಯಾಟಿಸ್ ಎನರ್ಜಿ ಅಂದರೆ ಏನು ಅಂತ ಗೊತ್ತಿದೆ. ಅದು ಯಾವ್ಯಾವ್ದ್ರ ಮೇಲೆ ಡಿಪೆಂಡ್ ಆಗುತ್ತೆ? ಚಾರ್ಜ್ ಆನ್ ದಿ ಅಯಾನ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಹೈಯರ್ ದಿ ಚಾರ್ಜ್ ಇತ್ತು ಅಂದರೆ ಸ್ಟ್ರಾಂಗರ್ ಅಟ್ರಾಕ್ಷನ್ ಆಗುತ್ತೆ, ಹೈಯರ್ ದಿ ಲ್ಯಾಟಿಸ್ ಎನರ್ಜಿ ಆಗುತ್ತೆ. ಅದೇ ಥರ ಸೈಜ್ ಆಫ್ ದಿ ಅಯಾನ್, ಸ್ಮಾಲರ್ ದಿ ಸೈಜ್, ಕ್ಲೋಸರ್ ಪ್ಯಾಕಿಂಗ್ ಆಗುತ್ತೆ, ಹೈ ಲ್ಯಾಟಿಸ್ ಎನರ್ಜಿ ಆಗಿರುತ್ತೆ. ಇದನ್ನೆಲ್ಲ ನೀವು ಕನ್ಸಿಡರ್ ಮಾಡ್ಕೋಬೇಕಾಗತ್ತೆ. NaF ಕೊಟ್ಟಿದ್ದಾರೆ, CaO ಕೊಟ್ಟಿದ್ದಾರೆ, ಅದೇ ಥರ MgO ಕೊಟ್ಟಿದ್ದಾರೆ, ಮತ್ತು KF ಕೊಟ್ಟಿದ್ದಾರೆ. ಸೊ ಈಗ ಅಯಾನ್ ಚಾರ್ಜಸ್ನ ನೋಡಿದ್ರೆ Mg2+O2- ಆಗುತ್ತೆ. ಅದೇ ಥರ CaO ತೊಗೊಂಡ್ರೆ Cu2+O2+ ಆಗುತ್ತೆ. ಅದೇ ಥರ Na+F-, K+F- ಆಗ್ತಾ ಇದೆ. ಸೊ ನಾವು ಏನು ಮಾಡಬೇಕು? ಚಾರ್ಜಸ್ ನೋಡಿದ್ವಿ. ಚಾರ್ಜಸ್ ಯಾವುದಕ್ಕೆ ಜಾಸ್ತಿ ಇದೆಯಾ, ಚಾರ್ಜ್ ಜಾಸ್ತಿ ಇದ್ದಷ್ಟು ಹೈಯರ್ ದಿ ಚಾರ್ಜ್, ಹೈಯರ್ ದಿ ಲ್ಯಾಟಿಸ್ ಎನರ್ಜಿ. ಸೊ ಇವ್ರೇನು ಕೇಳ್ತಾರೆ? ದೇ ಲ್ಯಾಟಿಸ್ ಎನರ್ಜಿ ಪ್ರಕಾರ ಜೋಡಿಸಿ ಅಂತ ಕೇಳ್ತಾರೆ. ಇದಕ್ಕೆ ಎಲ್ಲದಕ್ಕಿಂತ ಜಾಸ್ತಿ ಆಗಿರುವಂಥ ಎನರ್ಜಿ ಇದೆ, ಲ್ಯಾಟಿಸ್ ಎನರ್ಜಿ ಇದೆ, ಬಿಕಾಸ್ ಆಫ್ ದಿ ಹೈಯೆಸ್ಟ್ ಚಾರ್ಜ್. ಅದೇ ಥರ ಅಯಾನ್ ಸೈಜ್ ಏನಾಗಿದೆ? ಸ್ಮಾಲ್ ಇದೆ. ಇದಕ್ಕೆ ಕಂಪೇರ್ ಮಾಡಿದ್ರೆ C2- ಲಾರ್ಜರ್, Ca2+ ಅಯಾನ್ ಲಾರ್ಜರ್ ಆಗುತ್ತೆ. ಹಂಗಾಗಿ ಇದು ಸೆಕೆಂಡ್ ಪ್ಲೇಸಿಗೆ ಬರುತ್ತೆ. NaF ಮತ್ತು KF ತೊಗೊಂಡ್ರೆ ಅವೆಲ್ಲ ಸಿಂಗಲ್ ಇದೆ, ಹಂಗಾಗಿ ಇದು ಸ್ಮಾಲ್ ಆಗುತ್ತೆ. K+ ಈಸ್ ಲಾರ್ಜರ್ ದ್ಯಾನ್ Na+, ಹಾಗಾಗಿ ಲೋವೆಸ್ಟ್ ಆಗುತ್ತೆ. ಹಂಗಾಗಿ ಆರ್ಡ್ರ್ ಏನಾಗುತ್ತೆ ಅಂದರೆ KF, NaF, CaO, MgO. ಈಗೇನು ಈ ಥರ ಕೊಟ್ಟಾಗ ಇನ್ಕ್ರೀಸಿಂಗ್ ಆರ್ಡ್ರಲ್ಲಿ ಕೇಳ್ತಾ ಇದ್ದಾರೆ, ಡಿಕ್ರೀಸಲ್ಲಿ ಆರ್ಡ್ರಲ್ಲಿ ಕೇಳ್ತಾ ಇದ್ದೀರಾ, ಅದನ್ನು ನೋಡಿಕೊಂಡು ನೀವು ಮಾಡಬೇಕಾಗುತ್ತೆ. ಯೂಶಲಿ ಕೆಲವೊಂದು ಸಲ ತಪ್ಪಾಗುವಂಥ ಚಾನ್ಸಸ್ ಇರುತ್ತೆ, ಉಲ್ಟಾ ಬರೆಯುವಂಥ ಚಾನ್ಸಸ್ ಇರುತ್ತೆ. ದ ಮೋಸ್ಟ್ ಅಬಂಡೆಂಟ್ ಎಲಿಮೆಂಟ್ ಇನ್ ದಿ ಅರ್ತ್ ಕ್ರಸ್ಟ್ ಈಸ್, ಇಂಥದನ್ನೆಲ್ಲ ನಿಮಗೆ ಬೈ ಪ್ರಾಕ್ಟೀಸ್ ಗೊತ್ತಿರಬೇಕಾಗುತ್ತೆ. ಆಕ್ಸಿಜನ್ ಅಂತ ಹೇಳ್ತೀವಿ, ಅಲ್ಯೂಮಿನಿಯಂ, ಐರನ್, ಸಿಲಿಕಾನ್, ಆಕ್ಸಿಜನ್. ದ ಮೋಸ್ಟ್ ಅಬಂಡೆಂಟ್ ಮೆಟಲ್ಸ್ ಇನ್ ದಿ ಅರ್ತ್ ಕ್ರಸ್ಟ್ ವೇರೀಸ್ ವೈಡ್ಲಿ. ಆಕ್ಸಿಜನ್, ಸಿಲಿಕಾನ್, ಅಲ್ಯೂಮಿನಿಯಂ, ಐರನ್ ಆರ್ ದಿ ಮೋಸ್ಟ್ ಅಬಂಡೆಂಟ್ ಎಲಿಮೆಂಟ್ ವಿತ್ metals such as iron, aluminum, calcium, sodium, potassium, magnesium being popular common. Iron is the most plentiful metal, primarily found in minerals like hematite and magnetite. Aluminum is the most abundant form of oxide ore. The trace metals gold, platinum, silver are much rarer than highly valued. So abundant on the earth crust ಯಾವುದಿರುತ್ತೆ ಅಂತಂದರೆ ಆಕ್ಸಿಜನ್ ಇರುತ್ತೆ, ಆಮೇಲೆ ಸಿಲಿಕಾನ್ ಆಯಿತು, ಅಲ್ಯೂಮಿನಿಯಂ ಮತ್ತು ಐರನ್ ಇರುತ್ತೆ. ಸೊ ಮೋಸ್ಟ್ ಅಬಂಡೆಂಟ್ ಎಲಿಮೆಂಟ್ ಅಂತ ಕೇಳ್ತಾ ಇದ್ದಾರಲ್ಲಿ, ಹಾಗಾಗಿ ಎಲಿಮೆಂಟ್ನ ನೀವು ಹೇಳಬೇಕಾಗತ್ತೆ. Which of the following metal or metals are extracted from their sulfide ore by self reduction and air reduction method? ನಾನು ಲಾಸ್ಟ್ ಇದರಲ್ಲೇ ಹೇಳಿದ್ದೀನಿ, ವಿಡಿಯೋದಲ್ಲೇ ಹೇಳಿದ್ದೀನಿ. ಮಲ್ಟಿಪಲ್ ಸೆಲೆಕ್ಟಿವ್ ಕ್ವಶನ್ಸ್ ಇದ್ದಾಗ, ಮಲ್ಟಿಪಲ್ ಚಾಯ್ಸ್ ಅಲ್ಲ, ಮೋರ್ ದ್ಯಾನ್ ಒನ್ ಆನ್ಸರ್ ಇದ್ದಾಗ ಮಲ್ಟಿಪಲ್ ಸೆಲೆಕ್ಟಿವ್ ಕ್ವಶನ್ಸ್ ಅಂತ ಕೇಳ್ತೀವಿ. ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅಂದಂಗೆ ಮಲ್ಟಿಪಲ್ ಸೆಲೆಕ್ಟಿವ್ ಕ್ವಶನ್ಸ್ ಅಂತ ಹೇಳ್ತೀವಿ. ಮೋರ್ ದ್ಯಾನ್ ಒನ್ ಆನ್ಸರ್ ಅಂತ. ಇಲ್ಲಿ ಕೇರ್ಫುಲ್ಲಾಗಿ ನೀವು ಅಬ್ಸರ್ವ್ ಮಾಡಿದ್ರೆ ಮೆಟಲ್ಸ್ ಅಂತ ಕೊಟ್ಟಿದ್ದಾರೆ, R ಅಂತ ಕೊಟ್ಟಿದ್ದಾರೆ. ದಿಸ್ ಇಂಡಿಕೇಟ್ ದಟ್ ಇಟ್ ಗೋಯಿಂಗ್ ಟು ಹ್ಯಾವ್ 2 ಆನ್ಸರ್ಸ್ ಇದೆ ಅಂತ ನಿಮಗೆ ಗೊತ್ತಾಗಬೇಕು. ಇದೇನಂದರೆ ದೇರ್ ಸಲ್ಫೈಡ್ ಓರ್ ಬೈ ಸೆಲ್ಫ್ ರಿಡಕ್ಷನ್ ಆ್ಯಂಡ್ ಏರ್ ರಿಡಕ್ಷನ್ ಮೆಥಡ್ ಅಂತ ಕೇಳ್ತಾ ಇದ್ದಾರೆ. ಸೆಲ್ಫ್ ರಿಡಕ್ಷನ್, ಏರ್ ರಿಡಕ್ಷನ್ ಮೆಥಡ್ ಅಂದರೆ extraction of the metal from their sulfide ore by heating in air, where the metal sulfide is partially oxidized to oxide, then oxide react with the remaining sulfide to form the metal. ಇದಕ್ಕೆ ನಾವೇನಂತ ಕರಿತೀವಿ ಅಂದರೆ ಸೆಲ್ಫ್ ರಿಡಕ್ಷನ್ ಅಂತ ಕರಿತೀವಿ. ಯೂಶಲಿ ಕಾಪರ್ ಮತ್ತು ಗೋಲ್ಡ್ ಏನಿದೆಯಲ್ಲ, ದೇ ಹ್ಯಾವ್ ಬೀನ್ ಎಕ್ಸ್ಟ್ರಾಕ್ಟೆಡ್ ಫ್ರಮ್ ದಿ ಸೆಲ್ಫ್ ರಿಡಕ್ಷನ್, ವೇರ್ ಹ್ಯಾಸ್ ಅಲ್ಯೂಮಿನಿಯಂ, ಲೆಡ್ ಎಲ್ಲನೂ ಸೆಲ್ಫ್ ಇದರಲ್ಲಿ ರಿಡಕ್ಷನ್ ಮೆಥಡಲ್ಲಿ ಆಗೋದಿಲ್ಲ. ಸೊ ಹಾಗಾಗಿ ಆನ್ಸರು ಕಾಪರು ಮತ್ತು ಅಲ್ಯೂಮಿನಿಯಂ ಇದೆ. ಸೊ ಕಾಪರ್ ಓರ್ ಏನಾಗುತ್ತೆ ಅಂದರೆ Cu2S ಆಗುತ್ತೆ. ಸೆಲ್ಫ್ ರಿಡಕ್ಷನ್ ಆದಾಗ Cu2O ವಿಲ್ ಗೋಯಿಂಗ್ ಟು ರಿಯಾಕ್ಟ್ ವಿತ್ Cu2S ಟು ಗಿವ್ ಕಾಪರ್ನ ಹೊರಗಡೆ ಬರುತ್ತೆ. ನೇಟಿವ್ ಸಲ್ಫೇಟ್ ಆರ್ ಓರ್, ಸೊ ಇದು ಡೈರೆಕ್ಟ್ ಇದ್ದರೆ ಡೈರೆಕ್ಟ್ ರಿಡಕ್ಷನ್ ಆಗುತ್ತೆ. ಗೋಲ್ಡ್ ಈಸ್ ಆಫನ್ ಫೌಂಡ್ ಇನ್ ದ ಎಲಿಮೆಂಟಲ್ ಫಾರ್ಮ್ ಆರ್ ರೆಡ್ಯೂಸ್ಡ್ ಈಸಿಲಿ. ನಾಟ್ ಎಕ್ಸ್ಟ್ರಾಕ್ಟೆಡ್ ಫ್ರಮ್ ದಿಸ್ ಮೆಥಡ್ ಅಂತಂದರೆ ಮೆಟಲ್, ಅಲ್ಯೂಮಿನಿಯಂ ಆಗಿರ್ಬೋದು, ಬಾಕ್ಸೈಟಿಂದ ಬರೀತೀವಿ, ಐದರ್ ಬೈ ಎಲೆಕ್ಟ್ರಾನ್ಸಸ್, ನಾಟ್ ಬೈ ಸಲ್ಫೈಡ್ ಓರ್. ಅದೇ ಥರ ಲೆಡ್ ಇದ್ದರೆ ಗ್ಯಾಲನ ಅಂತ ಹೇಳ್ತಾರೆ, ಕಾರ್ಬನ್ ರಿಡಕ್ಷನಿಂದ ಮಾಡ್ತಾರೆ, ಬಟ್ ನಾಟ್ ದಿ ಸೆಲ್ಫ್ ರಿಡಕ್ಷನ್. ಸೊ ಈ ರೀತಿಯಾಗಿ ನೋಡ್ಕೋಬೇಕಾಗತ್ತೆ ನೀವು. ಆಮೇಲೆ ನೆನ್ಪಿಟ್ಕೋಬೇಕು, ಯಾವುದೇ ಕಾರಣಕ್ಕೆ IIT ಜಾಮಲ್ಲಿ ಯಾವುದೇ ಕ್ವಶನ್ಸು ರಿಪೀಟ್ ಆಗಲ್ಲ, ಬಟ್ ಸೇಮ್ ಕಾನ್ಸೆಪ್ಟ್ ಮೇಲೆ ನಿಮಗೆ ಎಕ್ಸಾಂಪಲ್ಸು ಇರ್ತಾ ಹೋಗುತ್ತೆ. ಅಮಾಂಗ್ ದಿ ಫಾಲೋಯಿಂಗ್ ದ ಎಲಿಮೆಂಟ್ಸ್ ಹ್ಯಾವಿಂಗ್ ದಿ ಮ್ಯಾಕ್ಸಿಮಮ್ ಇನರ್ಟ್ ಪೇರ್ ಎಫೆಕ್ಟ್ ಈಸ್ ಗಿವನ್ ಅಂತ ಕೇಳ್ತಾ ಇದ್ದಾರೆ. ಅಟಾಮಿಕ್ ನಂಬರ್ ಜರ್ಮೇನಿಯಂ, ಲೆಡ್ ಮತ್ತು ಸಿಲಿಕಾನ್ದು ಸ್ಟ್ಯಾನ್ಶಿಯಮ್ ಕೊಟ್ಟಿದ್ದಾರೆ.
ಸೊ ಇನ್ನರ್ಟ್ ಎಲೆಕ್ಟ್ರಾನ್ ಪೇರ್ ಅಂತಂದರೆ ದ ಔಟರ್ಮೋಸ್ಟ್ ಎಸ್ ಎಲೆಕ್ಟ್ರಾನ್ ರಿಲಕ್ಟೆಂಟ್ ಟು ಪಾರ್ಟಿಸಿಪೇಟ್ ಇನ್ ಬಾಂಡಿಂಗ್ ಆಸ್ ವಿ ಮೀಟ್ ಡೌನ್ ದಿ ಗ್ರೂಪ್ ಇನ್ ದಿ ಪಿರಿಯಾಡಿಕ್ ಟೇಬಲ್. ದಿಸ್ ಎಫೆಕ್ಟ್ ಬಿಕಮ್ ಸ್ಟ್ರಾಂಗರ್ ಇನ್ ಹೆವಿಯರ್ ಪಿ ಬ್ಲಾಕ್ ಎಲಿಮೆಂಟ್ಸ್ ಎಸ್ಪೆಷಲಿ ಇನ್ ಗ್ರೂಪ್ 14 ಆ್ಯಂಡ್ 215 ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲೇನಾಗುತ್ತೆ ಅಂದರೆ ಎಲೆಕ್ಟ್ರಾನ್ ಪೇರ್ ಅಂದರೆ ಔಟರ್ಮೋಸ್ಟ್ ಶೆಲ್ಲಲ್ಲಿ ಎಷ್ಟು ಎಸ್ ಎಲೆಕ್ಟ್ರಾನ್ಸ್ ಇದೆ ಅನ್ನೋದ್ರ ಬೇಸಿಸ್ ಮೇಲೆ ನಾವು ಇನ್ನರ್ಟ್ ಎಲೆಕ್ಟ್ರಾನ್ ಪೇರ್ ಯಾವ್ಯಾವುದು ಅಂತ ಕನ್ಸಿಡರ್ ಮಾಡ್ಕೋಬೋದು. ಬಟ್ ಅಟಾಮಿಕ್ ನಂಬರ್ ಕೊಟ್ಟಿದ್ದಾರೆ, ಸಿಲಿಕಾನ್, ಜರ್ಮೇನಿಯಂ, ಟಿನ್ ಆ್ಯಂಡ್ ಲೆಡ್ದು ಕೊಟ್ಟಿದ್ದಾರೆ ಅವರು. ಸೊ ಅದರದ್ದೆಲ್ಲ ಗ್ರೂಪ್ 14ನಲ್ಲಿದೆ, ಪೀರಿಯಡು ಥರ್ಡಲ್ಲಿದೆ. ಕಾಮನ್ ಆಕ್ಸಿಡೇಷನ್ ಸ್ಟೇಟ್ ತೊಗೊಂಡ್ರೆ +4 ಇದೆ, +2 +2 +4 +2 ಇದೆ. ಹಂಗಾಗಿ ನಿಮಗೆ ಲೆಡ್ ಶೋಸ್ ಎ ವೆರಿ ಸ್ಟೇಬಲ್ +2 ಆಕ್ಸಿಡೇಷನ್ ಸ್ಟೇಟ್ ಡ್ಯೂ ಟು ಇನ್ನರ್ಟ್ pair effect. Its 6s2 electrons resist bonding. In contrast, silicon, germanium +4 and in tin both +4 and +2 is stabilized. ಹಂಗಾಗಿ ಆನ್ಸರ್ ಏನಾಗುತ್ತೆ, ಲೆಡ್ ಅಂತ ಆಗುತ್ತೆ. ಡೌನ್ ದಿ ಗ್ರೂಪ್ ಎಸ್ ಪೇರ್ ಸಿಟ್ಸ್ ಟೈಟರ್, ಅದನ್ನು ನೆನ್ಪಿಟ್ಕೋಬೇಕಾಗತ್ತೆ. ಕನ್ಸಿಡರ್ ದಿ ಫಾಲೋಯಿಂಗ್ 6 ಸಾಲಿಡ್ ಬೈನರಿ ಆಕ್ಸೈಡ್ಸ್ ಅಂತ ಹೇಳ್ತಾ ಇದ್ದಾರೆ. ಇದರಲ್ಲಿ ಏನು ಮಾಡಬೇಕು, ಕೊಟ್ಟಿದ್ದಾರೆ ದ ಪೇರ್ಸ್ ಆಫ್ ದಿ ಪೇರ್ಸ್ ಅಂತ ಹೇಳ್ತಾರೆ ಆಫ್ ಆಕ್ಸೈಡ್ ಓರ್ ಈಸ್. ನೋಡ್ರಿ ಇಲ್ಲೂ ಅಷ್ಟೇ ಪೇರ್ಸ್ ಅಂತ ಬ್ರ್ಯಾಕೆಟಲ್ಲಿ ಕೊಟ್ಟಿರ್ತಾರೆ, ಹಾಗಾಗಿ ನಿಮಗೊಂದು ಐಡಿಯಾ ಬರಬೇಕು ಯಾವ್ಯಾವ್ದು ಕೇಳ್ತಾರೆ ಅಂತ. ಸೊ ಟು ಐಡೆಂಟಿಫೈ ದಿ ಅಯಾನಿಕ್ ಆಕ್ಸೈಡ್ ಅಮಾಂಗ್ ದಿ 6 binary oxide, we need to consider the nature of bonding, whether the oxide is formed by electrostatic force between the metal cations and oxide ions O2 minus, which is a characteristic of ionic compounds. ಯಾವುದು ಅಯಾನಿಕ್ ಕಾಂಪೌಂಡ್ ಇರುತ್ತಲ್ಲ ಅವು ಬೈನರಿ ಆಕ್ಸೈಡ್ಸ್ ಆಗ್ತವೆ. CaO ತೊಗೊಂಡ್ರೆ Ca2+ O2 ಮೈನಸ್ ಇದೆ, ಅಯಾನಿಕ್ ಇದೆ. ಅದೇ ಅಲ್ಯೂಮಿನಿಯಂ ಬಾಕ್ಸೈಡ್ Al2O3 ತೊಗೊಂಡ್ರೆ Al3+ O2 ಮೈನಸ್ ಇದೆ. ಅಯಾನಿಕ್ ಪಾರ್ಷಿಯಲಿ ಕೋವಲೆಂಟ್ ಕ್ಯಾರೆಕ್ಟರ್ನೂ ಇದೆ ಬಿಕಾಸ್ ಆಫ್ ದಿ ಲಾರ್ಜರ್ ಪೋಲರೈಸಬಿಲಿಟಿ ಆಫ್ ಕೆಟಯಾನ್. ಅದೇ ಥರ PbO ತೊಗೊಂಡ್ರೆ Pb2+ O2 ಮೈನಸ್ ಇದೆ, CS+2O2 ಮೈನಸ್ ಇದೆ. ಸೊ ಇದು ಎಲ್ಲ ಅಯಾನಿಕ್ ಇದೆ. ಇವೆರಡೇನಿದೆಯಲ್ಲ ನೆಟ್ವರ್ಕ್ ಕೋವಲೆಂಟ್ ಆಗುತ್ತೆ, ಪೋಲಾರ್ ಕೋವಲೆಂಟ್. SiO2 ಆಗಿರ್ಬೋದು, Pb2O3 ಆಗಿರ್ಬೋದು, ಅವೆಲ್ಲ ಕೋವಲೆಂಟ್ ಆಗಿದೆ. ಸೊ ಹಾಗಾಗಿ ಆನ್ಸರ್ ಏನಾಗುತ್ತೆ ಅಂತಂದರೆ 3 ಆಗ್ತಾ ಹೋಗುತ್ತೆ ಆನ್ಸರು. ವಿಚ್ ಆಫ್ ದಿ ಫಾಲೋಯಿಂಗ್ ಆರ್ಡರ್ ಆಫ್ ದಿ ಕಾರ್ಬನೇಟ್ ಈಸ್ ಕರೆಕ್ಟ್ ಫಾರ್ ದಿ ಡಿಕಂಪೋಸಿಷನ್ ಟೆಂಪರೇಚರ್ ಅಂತ ಹೇಳ್ತಿದ್ದಾರೆ. ಸೊ ಈಗ ನಿಮ್ಗೆ ಏನಾಗುತ್ತೆ, MO3 ಟೈಪ್ ಇರೋದು ಡಿಕಂಪೋಸ್ ಆದಾಗ ಆನ್ ಹೀಟಿಂಗ್ ಮೆಟಲ್ ಆಕ್ಸೈಡ್ ಕೊಡುತ್ತೆ ಪ್ಲಸ್ ಕಾರ್ಬನ್ ಡೈಆಕ್ಸೈಡ್ನ ಕೊಡುತ್ತೆ. ಸೊ ಅದ್ರ ಸ್ಟೆಬಿಲಿಟಿ ಯಾವುದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂದರೆ ಚಾರ್ಜ್ ಡೆನ್ಸಿಟಿ ಆಫ್ ದಿ ಕೆಟಯಾನ್. ಸ್ಮಾಲರ್ ಹೈಯರ್ ಚಾರ್ಜ್ ಕೆಟಯಾನ್ ಡಿಸ್ಟಾರ್ಟ್ ದ ಕಾರ್ಬನೇಟ್ ಅಯಾನ್ ಮೋರ್, ಲೆಸ್ ಸ್ಟೇಬಲ್, ಲೋಯರ್ ಡಿಕಂಪೋಸಿಷನ್ ಟೆಂಪರೇಚರ್. ಲಾರ್ಜರ್ ಕೆಟಯಾನ್ ಸ್ಟೆಬಿಲೈಸಸ್ ದಿ ಕಾರ್ಬನೇಟ್ ಅಯಾನ್, ಹೈಯರ್ ಡಿಕಂಪೋಸಿಷನ್ ಟೆಂಪರೇಚರ್. ಅದರ ಪ್ರಕಾರ ನೋಡ್ಕೋಬೇಕಾಗತ್ತೆ. ಇಲ್ಲಿ ಬೇರಿಯಂ, ಸ್ಟ್ಯಾನ್ಷಿಯಂ, ಕ್ಯಾಲ್ಶಿಯಂ, ಮೆಗ್ನೀಷಿಯಂ ಕೇಳ್ತಾ ಇದ್ದಾರೆ. ಸೊ ಹಾಗಾಗಿ ನೀವು ಆಲ್ಕಲೈನ್ ಅರ್ತ್ ಮೆಟಲ್ಸ್ನ ತೊಗೊಂಡ್ರೆ MgO3, CaO3, SrO3, BaO3 ತೊಗೊಂಡ್ರೆ ಲೀಸ್ಟ್ ಸ್ಟೇಬಲ್ ಯಾವುದು ಅಂತಂದರೆ MgCO3. ಯಾಕೆ ಅಂತಂದರೆ ಸ್ಮಾಲ್ Mg2+ ಸ್ಟ್ರಾಂಗ್ ಪೋಲರೈಸಿಂಗ್ ಪವರ್ ಡಿಕಂಪೋಸಸ್ ಅಟ್ ಎ ಲೋಯರ್ ಟೆಂಪರೇಚರ್. ಬಟ್ ಅವರೇ ಹೇಳ್ತಾ ಇದ್ದಾರೆ ವಿಚ್ ಆಫ್ ದಿ ಫಾಲೋಯಿಂಗ್ ಆರ್ಡರ್ ಕಾರ್ಬನೇಟ್ ಈಸ್ ಕರೆಕ್ಟ್ ಫಾರ್ ದ ಡಿಕಂಪೋಸಿಷನ್ ಟೆಂಪರೇಚರ್ ಅಂತ ಹೇಳ್ತಾ ಇದ್ದಾರೆ. ಸೊ ಎಲ್ಲದಕ್ಕಿಂತ ಲೀಸ್ಟ್ ಬೇಕಾಗಿರೋವಂಥದ್ದು ಡಿಕಂಪೋಸ್ ಲೋಯರ್ ಟೆಂಪರೇಚರ್ ಆಗುವಂಥದ್ದು Mg ಆಗಿರುತ್ತೆ. ಮೋರ್ ಸ್ಟೇಬಲ್ ದ್ಯಾನ್ MgCO3, ಮೋರ್ ಸ್ಟೇಬಲ್ ದ್ಯಾನ್ ದಟ್ ಆಫ್ ದಿ CO3, ಮೋರ್ ಸ್ಟೇಬಲ್ Ba2+, ವೀಕೆಸ್ಟ್ ಪೋಲರೈಸಿಂಗ್ ಪವರ್ ಡಿಕಂಪೋಸ್ಡ್ ಹೈಯರ್ ಟೆಂಪರೇಚರ್. ಸೊ ಹಾಗಾಗಿ ಏನು ಮಾಡಬೇಕಾಗತ್ತೆ, BaCO3 ಫಸ್ಟ್ ಬರಬೇಕಾಗತ್ತೆ, ಆಮೇಲೆ ಸ್ಟ್ಯಾನ್ಷಿಯಂ, ಕ್ಯಾಲ್ಶಿಯಂ ಆ್ಯಂಡ್ ಮೆಗ್ನೀಷಿಯಂ ಕಾರ್ಬನೇಟ್ ನಿಮ್ಗೆ ಬರ್ತಾ ಹೋಗುತ್ತೆ. Effective nuclear charge of an helium atom is 1.7. The first ionization energy of the atom in EV is ಅಂತ ಕೇಳ್ತಾ ಇದ್ದಾರೆ. The formula for ionization energy is equal to for hydrogen like atoms ಏನಾಗುತ್ತೆ is equal to 13.6 Z² EF ಅಂತ ಹೇಳ್ತಾರೆ. ವೇರ್ EF is called as effective nuclear charge. ಸೊ ಆಮೇಲೆ 13 EV ಅಂತ ಏನು ಬರುತ್ತಲ್ಲ, ಅಯನೈಸೇಷನ್ ಎನರ್ಜಿ ಆಫ್ ಹೈಡ್ರೋಜನ್ ಆಟಮ್ ರೆಫರೆನ್ಸ್ ವ್ಯಾಲ್ಯೂ ಅದು. ಸೊ ಈಸ್ ಈಕ್ವಲ್ ಟು 13.6 ಇಂಟು 1.7² ಆಗ್ತಾ ಇದೆ. ಸೊ 13.6 ಇಂಟು 2.89, ಸೊ ಅಪ್ರಾಕ್ಸಿಮೇಟ್ಲಿ 39.3 ಇಸ್ ದಿ ವ್ಯಾಲ್ಯೂ. ಆ ರೀತಿಯಾಗಿ ನೀವು ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ.
ನೆಕ್ಸ್ಟ್ ಇದು ನಾನು ಹೇಳ್ದಂಗೆ ನ್ಯೂಮರಿಕಲ್ ಪ್ರಾಬ್ಲಮ್ ಇದೆ, ಅವು ಉತ್ತರ ಕೊಟ್ಟಿಲ್ಲ ಅವರು, ನಾವೇ ಮಾಡಬೇಕಾಗತ್ತೆ. ಇದು 2 ಮಾರ್ಕ್ಸ್ ಕ್ವಶನ್ ಇರುತ್ತೆ. ದ ಅಯನೈಸೇಷನ್ ಎನರ್ಜಿ ಆಫ್ ಎನ್ ಹೈಡ್ರೋಜನ್ ಆಟಮ್ ಇಸ್ 13.6 EV ಆ್ಯಂಡ್ ಇಟ್ಸ್ ಫಸ್ಟ್ ಅಯನೈಸೇಷನ್ ಎನರ್ಜಿ ಆಫ್ ದಿ ಸೋಡಿಯಂ ಇಸ್ 5.1 EV. ದ ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಎಕ್ಸ್ಪೀರಿಯನ್ಸ್ಡ್ ಬೈ ದಿ ವೇಲೆನ್ಸ್ ಎಲೆಕ್ಟ್ರಾನ್ ಆಫ್ ದಿ ಸೋಡಿಯಂ ಈಸ್ ಅಂತ ಕೇಳ್ತಾ ಇದ್ದಾರೆ. ಸೊ ಅಯನೈಸೇಷನ್ ಎನರ್ಜಿ ಲೈಕ್ ಹೈಡ್ರೋಜನ್ಗೆ ಹೇಳ್ದಂಗೆ ಹಿಂದಿನ ಸ್ಲೈಡಲ್ಲಿ ಹೇಳ್ದಂಗೆ 13.6 ಇಂಟು Z² ಎಫೆಕ್ಟಿವ್ ಅಂತ ಇರುತ್ತೆ. ಈ ಎಫೆಕ್ಟಿವ್ ಆಗಿರುತ್ತೆ. ಸೊ 13.6 EV ಏನಾಗುತ್ತೆ, ಅಯನೈಸೇಷನ್ ಪೊಟೆನ್ಷಿಯಲ್ ಹೈಡ್ರೋಜನ್ ಆಟಮ್ ರೆಫರೆನ್ಸ್ ವ್ಯಾಲ್ಯೂ ಅದು. ಸೊ E is equal to 13.6 ಇಂಟು Z² ಎಫೆಕ್ಟಿವ್ ಇದೆ. ಸೊ ನನಗೆ ಕೊಟ್ಟಿದ್ದಾರೆ ಅವರು 5.1 ಅಂತ ಕೊಟ್ಟಿದ್ದಾರೆ. Z² EFನ ಕಂಡುಹಿಡಿಬೇಕು ನಾನು. ಹ್ಯಾವ್ ಟು ಕ್ಯಾಲ್ಕುಲೇಟ್ ದಿ ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಎಷ್ಟಿದೆ ಅಂತ. ಸೊ ನನಗೇನಾಗುತ್ತೆ, ಸಬ್ಸ್ಟಿಟ್ಯೂಟ್ ಮಾಡಿ Z² ಎಫೆಕ್ಟಿವ್ ಇಸ್ ಈಕ್ವಲ್ ಟು 5.1 ಡಿವೈಡೆಡ್ ಬೈ 13.6 ಆಗುತ್ತೆ, ವಿಚ್ ಕಮ್ಸ್ ಟು 0.375. ಅದು ಸ್ಕ್ವೇರ್ ರೂಟ್ ಮಾಡಿಕೊಂಡು 0.61 ಇಸ್ ದಿ ಆನ್ಸರ್. ಅವರು ಆನ್ಸರ್ ಕೊಟ್ಟಿಲ್ಲ, ಆನ್ಸರ್ ನಾವೇ ಕ್ಯಾಲ್ಕುಲೇಟ್ ಮಾಡಬೇಕು. ನೋಡಿ, ಇದು ಕ್ವಶನಲ್ಲೂ ಹಾಗೇ ಆನ್ಸರ್ ಕೊಟ್ಟಿಲ್ಲ, ನಾವೇ ಮಾಡಬೇಕು. ನ್ಯೂಮರಿಕಲ್ ಪ್ರಾಬ್ಲಮ್ ಟೈಪ್ ಇರುತ್ತೆ. ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಫಾರ್ 3D ಎಲೆಕ್ಟ್ರಾನ್ ಇನ್ ವೆರಿಡಿಯಮ್ ಅಕಾರ್ಡಿಂಗ್ ಟು ಸ್ಲ್ಯಾಟರ್ ರೂಲ್ ಈಸ್ ಅಂತ ಕೇಳ್ತಾ ಇದ್ದಾರೆ. ವೆರಿಡಿಯಮ್ದು ಕೊಟ್ಟಿದ್ದಾರೆ, ಸ್ಲ್ಯಾಟರ್ ರೂಲ್ಸ್ನ ಹಾಕಬೇಕು. ಫಾರ್ D ಎಲೆಕ್ಟ್ರಾನ್ಸ್, ಫಾರ್ 3D ಎಲೆಕ್ಟ್ರಾನ್ ದ ಶೀಲ್ಡಿಂಗ್ ಕಾಂಟ್ರಿಬ್ಯೂಟ್ಸ್ ದ ಎಲೆಕ್ಟ್ರಾನ್ಸ್ ಇನ್ 3D ಕಾಂಟ್ರಿಬ್ಯೂಟ್ಸ್ ಟು 0.35. ವೆರಿಡಿಯಮ್ 3D 3 ಇದೆ, ಹಂಗಾಗಿ ಏನಾಗುತ್ತೆ 2 ಎಲೆಕ್ಟ್ರಾನ್ಸ್ ಕಾಂಟ್ರಿಬ್ಯೂಟ್ ಮಾಡುತ್ತೆ 3Dನಲ್ಲಿ. 2 ಇಂಟು 3.0.702 ಆಯಿತು. ಎಲೆಕ್ಟ್ರಾನ್ಸ್ ಟು ದಿ ಲೆಫ್ಟ್ ಏನಿರುತ್ತಲ್ಲ ಅದೆಲ್ಲದಕ್ಕೂ ಒಂದೊಂದು ಆ್ಯಡ್ ಮಾಡಬೇಕು. ಆ್ಯಂಡ್ ಆಲ್ಸೋ ಈಚ್ ಎಲೆಕ್ಟ್ರಾನ್ ಕಾಂಟ್ರಿಬ್ಯೂಟ್ಸ್ 1 ಇಂಟು ದಿ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಎಷ್ಟಿರುತ್ತೆ ಅಂತ. ಸೊ 1s2 2s2 2p6 3s2 3p6 ಇದೆ, ಟೋಟಲ್ 18 ಆಯಿತು. ಈಚ್ ಲೆಫ್ಟ್ ಆಗಿರೋದೆಲ್ಲ ಈಚ್ ವಿಲ್ ಕಾಂಟ್ರಿಬ್ಯೂಟ್ 1 ಆಗುತ್ತೆ, ಸೊ 18 ಆಯಿತು. ಹೈಯರ್ ಗ್ರೂಪಲ್ಲಿರೋದು ಡಸ್ ನಾಟ್ ಕಾಂಟ್ರಿಬ್ಯೂಟ್ ಎನಿಥಿಂಗ್. ಸೊ ಹಾಗಾಗಿ 0.7 ಪ್ಲಸ್ 18 ಆ್ಯಡ್ ಮಾಡಿದ್ರೆ 18.7 ಆಗುತ್ತೆ. ಸೊ 23ನಲ್ಲಿ 18.7 ಮಾಡಿದ್ರೆ 4.3 ಆಗುತ್ತೆ. ಸೊ ದಟ್ ಈಸ್ ದಿ ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಅಕಾರ್ಡಿಂಗ್ ಟು ಸ್ಲ್ಯಾಟರ್ ರೂಲ್ ಆಗುತ್ತೆ. ನೆಕ್ಸ್ಟ್, ಗಿವನ್ ದಟ್ ದಿ ರೇಡಿಯಸ್ ಆಫ್ ದಿ ಫಸ್ಟ್ ಬೋರಾನ್ ಆರ್ಬಿಟ್ ಆಫ್ ಎನ್ ಹೈಡ್ರೋಜನ್ ಆಟಮ್ ಇಸ್ 53 picometer, ದ ರೇಡಿಯಸ್ ಆಫ್ ಇಟ್ಸ್ ಥರ್ಡ್ ಬೋರ್ ಆರ್ಬಿಟ್ ಈಸ್ ಅಂತ ಕೇಳ್ತಿದ್ದಾರೆ. ಇದಕ್ಕೂ ಆನ್ಸರ್ ಕೊಟ್ಟಿಲ್ಲ, ನ್ಯೂಮರಿಕಲ್ ಪ್ರಾಬ್ಲಮ್ ನಾವೇ ಆನ್ಸರ್ ಮಾಡಬೇಕಾಗತ್ತೆ. ಇದಕ್ಕೆ ಬೋರ್ ಆರ್ಬಿಟ್ ರೇಡಿಯಸ್ ಏನಾಗುತ್ತೆ, RN is equal to n² A0 ಆಗುತ್ತೆ. ವೇರ್ RN is the radius of the nth orbital, n is the principal quantum number, A0 is the Bohr's radius of the first orbital of an hydrogen atom. ಸೊ ನನಗೇನು ಕೊಟ್ಟಿದ್ದಾರೆ ಅವರು, n ಕೊಟ್ಟಿದ್ದಾರೆ, ಥರ್ಡ್ ಆರ್ಬಿಟಲ್ ಅಂತ ಕೊಟ್ಟಿದ್ದಾರೆ, 53 ಕೊಟ್ಟಿದ್ದಾರೆ. 53 is the ರೇಡಿಯಸ್ ಅಂತ ಕೊಟ್ಟಿದ್ದಾರೆ. ಸೊ A0 ಇಸ್ ದಿ ಬೋರ್ನ್ ರೇಡಿಯಸ್ ಅದನ್ನು ಕೊಟ್ಟಿದ್ದಾರೆ. 3² ಇಂಟು 53, ಸೊ 9 ಇಂಟು 53 ಮಾಡ್ತೀನಿ, 477 picometer ಬಂತು. ಇದನ್ನು ಅಷ್ಟೇ ಆನ್ಸರ್ ಕೊಟ್ಟಿಲ್ಲ, ನಾವೇ ಮಾಡಬೇಕಾಗತ್ತೆ. ದ ಎಲೆಕ್ಟ್ರಾನ್ ಆಫ್ ಎನ್ ಹೈಡ್ರೋಜನ್ ಆಟಮ್ ಈಸ್ ಇನ್ ಇಟ್ಸ್ nth Bohr orbital having de Broglie's wavelength of 13.4 angstrom unit. The value of n is given ಎಲ್ಲ ಕೊಟ್ಟಿದ್ದಾರೆ ಅವರು. ಸೊ ದ ರಿಲೇಷನ್ಶಿಪ್ ಬಿಟ್ವೀನ್ ದಿ ಆರ್ಬಿಟ್ ರೇಡಿಯಸ್ ಆ್ಯಂಡ್ ಡಿ ಬ್ರೋಗ್ಲೀಸ್ ವೇವ್ಲೆಂತ್ ಅಂತ ತೊಗೊಳ್ಳೋದಾದರೆ 2πRn 2πr is equal to n lambda ಅಂತ ಹೇಳ್ತೀವಿ. ಸೊ Rn is equal to ರೇಡಿಯಸ್ ಆಫ್ ದಿ nth ಆರ್ಬಿಟಲ್, ಲ್ಯಾಂಬ್ಡಾ ಅಂದರೆ ಡಿ ಬ್ರೋಗ್ಲೀಸ್ ವೇವ್ ಲೆಂತ್, n is the principal quantum number. ಸೊ ಈ ಪ್ರಾಬ್ಲಮಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ 13.4 ಲ್ಯಾಂಬ್ಡಾ ಕೊಟ್ಟಿದ್ದಾರೆ. RN is equal to ಅವರೇ ಕೊಟ್ಟಿದ್ದಾರೆ nth ಆರ್ಬಿಟಲ್ದು 0.53 n² ಆಂಗ್ಸ್ಟ್ರಮ್ ಯೂನಿಟ್ ಆಗಿದೆ. ಅದೇ ಥರ ಪೈ ವ್ಯಾಲ್ಯೂ ನನಗೆ ಗೊತ್ತಿದೆ 3.14. ಸೊ ಅದನ್ನು ಇಲ್ಲಿ ಹಾಕ್ಕೊಳ್ತೀನಿ. 2 ಇಂಟು 3.14 ಇಂಟು 0.53 ಇಲ್ಲಿ n² ಅಂತ ಹಾಕ್ಕೊಳ್ತಾ ಇದ್ದೀನಿ. is equal to 13.4 n ಆಗುತ್ತೆ. ಸೊ ಐ ವಾಂಟ್ ಟು ಕ್ಯಾಲ್ಕುಲೇಟ್ n is equal to 4.03 ಆಗುತ್ತೆ. ಸೊ ಈ ಥರ ಮ್ಯಾಥಮೆಟಿಕಲ್ ಪ್ರಾಬ್ಲಮ್ ಇದ್ದಾಗ ಪಟ ಅಂತ ನಿಮಗೆ ಮಲ್ಟಿಪ್ಲೈ ಮಾಡೋದು, ಆ್ಯಡ್ ಮಾಡೋದು ಅದೆಲ್ಲ ನೀವು ನೋಡ್ಕೋಬೇಕಾಗತ್ತೆ. ದ 3pz ಆರ್ಬಿಟಲ್ ಹ್ಯಾಸ್ ದ 1 ರೇಡಿಯಲ್ ನೋಡ್, 2 ರೇಡಿಯಲ್ ನೋಡ್, 1 ಆ್ಯಂಗ್ಯುಲರ್ ನೋಡ್ ಆ್ಯಂಡ್ 2 ಆ್ಯಂಗ್ಯುಲರ್ ನೋಡ್ ಅಂತ ಹೇಳ್ತಾ ಇದ್ದಾರೆ. ಸೊ ರೇಡಿಯಲ್ ನೋಡ್ನ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತ, ನಂಬರ್ ಆಫ್ ರೇಡಿಯಲ್ ನೋಡ್ಸ್ ಇಸ್ ಈಕ್ವಲ್ ಟು n minus l plus 1 ಅಂತ ಹೇಳ್ತೀವಿ. ಫಾರ್ 3p ಆರ್ಬಿಟಲ್ n is equal to 3 ಆಗುತ್ತೆ, l is equal to 1 ಆಗುತ್ತೆ p ಆರ್ಬಿಟಲ್ ಅದಕ್ಕೋಸ್ಕರ. ಸೊ ಅದೆಲ್ಲ ಸಾಲ್ವ್ ಮಾಡಿದ್ರೆ 3p ಹ್ಯಾಸ್ 1 ರೇಡಿಯಲ್ ನೋಡ್ ಆಗುತ್ತೆ. ಆ್ಯಂಗ್ಯುಲರ್ ನೋಡ್ನ ಕನ್ಸಿಡರ್ ಮಾಡಿಕೊಂಡ್ರೆ ನೀವು, ಆ್ಯಂಗ್ಯುಲರ್ ನೋಡ್ ಇಸ್ ಈಕ್ವಲ್ ಟು
1 ಆಗುತ್ತೆ, ಪಿಗೆ L is equal to 1 ಆಗುತ್ತೆ. ಸೊ 3p ಆರ್ಬಿಟಲ್ ಹ್ಯಾಸ್ 1 ಆ್ಯಂಗ್ಯುಲರ್ ನೋಡ್ ಆಗುತ್ತೆ. ಸೊ ಹಾಗಾಗಿ ಆನ್ಸರ್ 1 ರೇಡಿಯಲ್ ನೋಡ್ 1 ಆ್ಯಂಗ್ಯುಲರ್ ನೋಡ್ ಇದೆ, ಆ ಥರ ಆಗುತ್ತದು. ದ ಟೂ ಸೆಟ್ ಆಫ್ ಕ್ವಾಂಟಮ್ ನಂಬರ್ಸ್ ವಿಚ್ ಹ್ಯಾವ್ ಸೇಮ್ ನಂಬರ್ ಆಫ್ ರೇಡಿಯಲ್ ನೋಡ್ಸ್ ಆರ್ ಅಂತ ಕೇಳ್ತಾ ಇದ್ದಾರೆ. ಸೊ n is equal to 3, n is equal to 2 ಹಾಕೊಂಡಾಗ ನನಗೆ ಈ ಥರ ಬರ್ತಾ ಹೋಗುತ್ತೆ. ಈ ರೀತಿಯಾದಂಥ ಪ್ರಾಬ್ಲಮ್ಸ್ಗಳನ್ನ ಕೇಳ್ತಾರೆ. ಸಾಧ್ಯ ಆದಷ್ಟು 2021 ಆದಮೇಲೆ ಅಂದರೆ 22ಇಂದ ಯಾವುದೇ ರೀತಿಯಾದಂಥ ಕ್ವಶನ್ಸ್ ಕೇಳಿಲ್ಲ ಪಿರಿಯಾಡಿಕ್ ಪ್ರಾಪರ್ಟೀಸ್ ಮೇಲೆ, ಪಿರಿಯಾಡಿಸಿಟಿ ಮೇಲೆ, ಅಟಾಮಿಕ್ ಸ್ಟ್ರಕ್ಚರ್ ಮೇಲೆ. ಸೊ ಈ ವರ್ಷ ಕೊಡ್ಬೋದು. ಈ ರೀತಿಯಾಗಿ ನೀವು ಓದ್ಕೊಳ್ಳಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಗುಡ್ ಲಕ್.